ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 81ರ ಬಗ್ಗೆ ಚರ್ಚೆಯನ್ನು ಸ್ಟಾರ್ಟ್ ಮಾಡಿದ್ವಿ. ಆರ್ಟಿಕಲ್ 81 ಸಬ್ ಕ್ಲಾಸ್ 1 ಮತ್ತು 1 ಅದರ ಜೊತೆಗೆ ಉಪಬಂಧಗಳು ಎ ಮತ್ತು ಬಿ ಅಂತಕ್ಕಂಥ ಎರಡು ಉಪಬಂಧಗಳನ್ನು ನಾವು ಚರ್ಚೆ ಮಾಡಿದ್ವಿ. ಆರ್ಟಿಕಲ್ 81 ಸಬ್ ಕ್ಲಾಸ್ 1 ಏನ್ ಹೇಳ್ತೈತಿ ಅಂತಂದ್ರೆ ರಾಜ್ಯಗಳಿಂದ 530 ಜನ ಸದಸ್ಯರು ಲೋಕಸಭೆಗೆ ಆಯ್ಕೆ ಆಗಬೇಕು ಅಂತೇಳಿ ಹೇಳಿತ್ತು. ಆಮೇಲೆ ಬಿ ಏನ್ ಹೇಳ್ತಿತ್ತು, ಆರ್ಟಿಕಲ್ 81 ಬಿ ಏನ್ ಹೇಳ್ತಿತ್ತು ಅಂತಂದ್ರೆ 20 ಜನ ಯೂನಿಯನ್ ಟೆರಿಟರಿಯಿಂದ ಕೇಂದ್ರಾಡಳಿತ ಪ್ರದೇಶಗಳಿಂದ ಸಂಸತ್ತು ಮಾಡಿದ ಕಾನೂನಿನ ನಿಯಮಗಳಂತೆ ಲೋಕಸಭೆಗೆ ಆಯ್ಕೆ ಆಗಬೇಕು ಅಂತೇಳಿ ಹೇಳ್ತಿತ್ತು. ಹೌದಾ? ಅವೆರಡನ್ನ ನಾವು ಚರ್ಚೆ ಮಾಡಿದ್ವಿ. ಈಗ ಅದರ ಮುಂದುವರಿದ ಭಾಗ ಆರ್ಟಿಕಲ್ 81 ಉಪಬಂಧ 2ರ ಬಗ್ಗೆ ಚರ್ಚೆ ಮಾಡಬೇಕು. ಆರ್ಟಿಕಲ್ 81(1)(a)ಕ್ಕೆ ಸಂಬಂಧಪಟ್ಟಂತೆ ಇದೆ. ಏನು? 530 ಜನ ರಾಜ್ಯಗಳಿಂದ ಆಯ್ಕೆ ಆಗಬೇಕು ಅಂತೇಳಿ ಆರ್ಟಿಕಲ್ 81 ಸಬ್ ಕ್ಲಾಸ್ 1(a) ಏನ್ ಹೇಳ್ತೈತಲ್ಲ ಅದಕ್ಕೆ ಸಂಬಂಧಿಸಿದಂತೆ ಮುಂದಿನ ವಿವರಣೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಆರ್ಟಿಕಲ್ 81 ಸಬ್ ಕ್ಲಾಸ್ 2ರಲ್ಲಿ ಅದೇನ ಅಂತೇಳಿ ನೋಡೋಣ. ಏನ್ ಬರೀತಾರೆ ಅಂತ ನೋಡೋದಾದ್ರೆ, ಫಾರ್ ದ ಪರ್ಪಸ್ ಆಫ್ ದಿಸ್ ಸಬ್ ಕ್ಲಾಸ್ ಎ ಆಫ್ ಕ್ಲಾಸ್ 1 ಆರ್ಟಿಕಲ್ 81 ಬಂದ 1 ಉಪಬಂಧ ಎ ಅದಕ್ಕೆ ಸಂಬಂಧಿಸಿದಂತೆ ಅಂತೇಳಿ ಬರೆದು ಮುಂದೆ ಬರೀತಾರೆ. ಏನಂತೇಳಿ? ಆರ್ಟಿಕಲ್ 82 ಸಬ್ ಕ್ಲಾಸ್ ಆರ್ಟಿಕಲ್ 81 ಸಬ್ ಕ್ಲಾಸ್ 2 ಏನಲ್ಲಿ ಏನ್ ಬರೀತಾರೆ ಅಂದ್ರೆ, ದೇರ್ ಶಾಲ್ ಬಿ ಅಲೋಟೆಡ್ ಟು ಈಚ್ ಸ್ಟೇಟ್ ಅ ನಂಬರ್ ಆಫ್ ಸೀಟ್ಸ್ ಇನ್ ದಿ ಹೌಸ್ ಆಫ್ ದಿ people in such a manner that the ratio between that number and population of the state is so far as practicable the same for all the states. ಏನು ಹಿಂಗಂತಂದ್ರೆ 530 ಜನರು ಲೋಕಸಭೆಗೆ ರಾಜ್ಯಗಳಿಂದ ಆಯ್ಕೆ ಆಗಬೇಕು ಅಂತೇಳಿ ಏನ್ ಹೇಳಿದ್ರಲ್ಲ, ಅವರ ಆಯ್ಕೆಯನ್ನ ಹೆಂಗ್ ಮಾಡಬೇಕು ಅಂತ ಕೇಳಿದ್ರೆ ಸೀಟ್ಗಳನ್ನ ರಾಜ್ಯಗಳಿಗೆ ಹಂಚಿಕೆ ಮಾಡಬೇಕು. ಫಾರ್ ಎಕ್ಸಾಂಪಲ್ ಕರ್ನಾಟಕದಿಂದ 28 ಜನ ಲೋಕಸಭೆಗೆ ಆಯ್ಕೆ ಆಗ್ತಕ್ಕಂಥ ಸದಸ್ಯರ ಸಂಖ್ಯೆ. ಹಾಗೇನೆ ಉತ್ತರ ಪ್ರದೇಶದಿಂದ ಲೋಕಸಭೆಗೆ ಆಯ್ಕೆ ಆಗ್ತಕ್ಕಂಥ ಜನರ ಸಂಖ್ಯೆ 80. ಹೌದಾ? ಈ ಸಂಖ್ಯೆಯನ್ನ ಹಂಚಿಕೆ ಮಾಡಿದ್ರು. ಯಾವ ಆಧಾರದ ಮೇಲೆ ಹಂಚಿಕೆ ಮಾಡಿದ್ರು ಅಂತಂದ್ರೆ, ಜನಸಂಖ್ಯೆಯ ಆಧಾರದ ಮೇಲೆ ಹಂಚಿಕೆ ಮಾಡಿದ್ರು. ಜೊತೆಗೆ ಪ್ರಾಯೋಗಿಕವಾಗಿ ಎಲ್ಲ ರಾಜ್ಯಗಳಲ್ಲಿಯೂ ಒಂದೇ ರೇಷೋವನ್ನ ಕಾಯ್ಕೊಳ್ಳುವಂತೆ ಎಲ್ಲ ರಾಜ್ಯಗಳಿಗೂ ಸೀಟನ್ನು ಹಂಚಿಕೆ ಮಾಡಿದ್ರು. ಫಾರ್ ಎಕ್ಸಾಂಪಲ್, ಕರ್ನಾಟಕದ ಜನಸಂಖ್ಯೆ 6 ಕೋಟಿ. 6 ಕೋಟಿಗೆ 28 ಜನ ಆಯ್ಕೆ ಆಗಬೇಕು. 6 ಕೋಟಿ ಜನಸಂಖ್ಯೆಗೆ 28 ಜನ ಲೋಕಸಭೆಗೆ ಆಯ್ಕೆ ಆಗಬೇಕು. 28 ಜನ ಸದಸ್ಯರು 6 ಕೋಟಿ ಜನರನ್ನ ಪ್ರತಿನಿಧಿಸಬೇಕು. ಇದೇ ರೀತಿ ರೇಷೆಯನ್ನ ತೆಗೆದ್ರೆ ಅಂದ್ರೆ ಎಷ್ಟು ಜನಸಂಖ್ಯೆಗೆ 28 ಜನ ಒಬ್ಬ MP ಆಯ್ಕೆ ಆಗ್ತಾನೋ ಅಂತೇಳಿ ರೇಷೋ ತೆಗೆದ್ರೆ ಎಲ್ಲಾ ರಾಜ್ಯಗಳಿಗೂ ಸೇಮ್ ಇರಬೇಕು. ಫಾರ್ ಎಕ್ಸಾಂಪಲ್, 20 ಲಕ್ಷ ಜನಸಂಖ್ಯೆಗೆ ಒಂದು MP ಅಂತ ಹೇಳಿದ್ರೆ 20 ಲಕ್ಷ ಜನಸಂಖ್ಯೆಗೆ ಒಬ್ಬ MP ಅದು ರೀಪ್ರೆಸೆಂಟೇಟಿವ್ ಮಾಡ್ತಿದ್ರೆ, ಪ್ರತಿನಿಧಿಸ್ತಿದ್ರೆ ಅದು ಪ್ರತಿಯೊಂದು ರಾಜ್ಯಗಳಿಗೂ ಈಕ್ವಲ್ ಆಗೇ ಇರಬೇಕು. ಅದೇ ಈಗ 20 ಲಕ್ಷ ಜನಕ್ಕೆ ಒಬ್ರು MP ಪ್ರತಿನಿಧಿಸ್ತಿದ್ರೆ, ಇದು ಕರ್ನಾಟಕದಲ್ಲಿ ಆದ್ರೆ ಮಹಾರಾಷ್ಟ್ರದಲ್ಲಿನೂ 20 ಲಕ್ಷ ಜನಸಂಖ್ಯೆಗೆ ಒಬ್ಬ MP ಇರಬೇಕು. ಹೌದಾ? ಇದು ಉತ್ತರ ಪ್ರದೇಶದಲ್ಲೂ 20 ಲಕ್ಷ ಜನಸಂಖ್ಯೆಗೆ ಒಬ್ಬ MP ಇರಬೇಕು. ಹಿಂಗೆ ಡಿಸ್ಟ್ರಿಬ್ಯೂಟ್ ಮಾಡ್ರಿ ಅಂತೇಳಿ ಆರ್ಟಿಕಲ್ 81 ಸಬ್ ಕ್ಲಾಸ್ 2(a) ಹೇಳ್ತೈತಿ. ಹೌ ಟು ಡಿಸ್ಟ್ರಿಬ್ಯೂಟ್ ದಿ ಸೀಟ್ಸ್ ಟು ದಿ ಸ್ಟೇಟ್ಸ್ ಇನ್ ಲೋಕಸಭಾ ಅಂತ ಕೇಳಿದ್ರೆ, ಇನ್ ಈಕ್ವಲ್ ರಿಪ್ರೆಸೆಂಟೇಷನ್ ಆರ್ ಪ್ರೊಪೋರ್ಷನಲ್ ರಿಪ್ರೆಸೆಂಟೇಷನ್ ಇಸ್ ಲೈಕ್ ಟು ಸೇಮ್ ಸೋ ಫಾರ್ ಆಸ್ ಅಂತ ಬರೀತಾರೆ ಅವರು. ಅಂದ್ರೆ ಆದಷ್ಟು ಮಟ್ಟಿಗೆ ಒಂದೇ ತೆರನಾಗಿ ಇರುವಂತೆ, ಎಲ್ಲ ರಾಜ್ಯಗಳಿಗೂ ಒಂದೇ ತೆರನಾಗಿರುವಂತೆ ಅದನ್ನು ಹಂಚಿಕೆ ಮಾಡಬೇಕು. ಸೀಟ್ ಶಾಲ್ ಬಿ ಅಲೋಟೆಡ್ ಟು ದಿ ಆಲ್ ಸ್ಟೇಟ್ ಇನ್ ಈಕ್ವಲ್ ಮ್ಯಾನರ್. ಒಂದೇ ತೆರನಾಗಿರುವಂತೆ ಕಂಡು ಬರುವ ಹಾಗೆ ಅದನ್ನ ನಾವು ಸೀಟ್ಗಳ ಹಂಚಿಕೆ ಮಾಡಬೇಕು. ಇರ್ಲಿಲ್ಲ ಅಂತಂದ್ರೆ ಇಲ್ಲ. ಫಾರ್ ಎಕ್ಸಾಂಪಲ್, ನಮ್ಮಲ್ಲಿ ಕರ್ನಾಟಕಕ್ಕೆ 20 ಲಕ್ಷಕ್ಕೆ ಒಬ್ಬ MP, ಮಹಾರಾಷ್ಟ್ರಕ್ಕೆ 5 ಲಕ್ಷಕ್ಕೆ ಒಂದು MP ಅಂತಂದ್ರೆ ಮಹಾರಾಷ್ಟ್ರದ ರೀಪ್ರೆಸೆಂಟೇಷನ್ ಜಾಸ್ತಿ ಆಗ್ತೈತಿ, ಪ್ರತಿನಿಧಿತ್ವ ಜಾಸ್ತಿ ಆಗ್ತೈತಿ. ಅದು ತಪ್ಪಬೇಕು. ಎಲ್ಲ ರಾಜ್ಯಗಳಿಗೂ ಒಂದೇ ರೀತಿಯಾಗಿರ್ತಕ್ಕಂಥ ಪ್ರತಿನಿಧಿತ್ವ ಸಿಗಬೇಕು. ಎಲ್ಲ ಜನಸಂಖ್ಯೆಗೂ ಒಂದೇ ರೀತಿಯಾಗಿರ್ತಕ್ಕಂಥ ಪ್ರತಿನಿಧಿತ್ವ ಸಿಗಬೇಕು. ಹಾಗೆ ಸೀಟ್ಗಳ ಹಂಚಿಕೆಯನ್ನ ರಾಜ್ಯಕ್ಕೆ ನೀವು ಮಾಡಬೇಕು ಅಂತ ಹೇಳಿ ಆರ್ಟಿಕಲ್ 81 ಸಬ್ ಕ್ಲಾಸ್ 2 ಹೇಳ್ತೈತಿ. ಆರ್ಟಿಕಲ್ 81 ಸಬ್ ಕ್ಲಾಸ್ 1(a) ಏನ್ ಹೇಳ್ತೈತಿ ಅಂತಂದ್ರೆ, 530 ಜನ ಲೋಕಸಭೆಗೆ ಸದಸ್ಯರನ್ನ ಆಯ್ಕೆ ಮಾಡಬೇಕು, ಅವರು ರಾಜ್ಯಗಳಿಂದ ಆಯ್ಕೆ ಆಗಬೇಕು ಅಂತ ಹೇಳಿದ್ರು. ಈಗ 530 ಜನರನ್ನ ಇಡೀ ರಾಜ್ಯಗಳಿಗೆ ಒಡೆದು ಹಂಚಬೇಕಲ್ಲ. ಭಾರತದಲ್ಲಿ ಎಷ್ಟು ರಾಜ್ಯಗಳಿವೆಯೋ ಅಷ್ಟು ರಾಜ್ಯಗಳಿಗೆ 530 ಜನರನ್ನ ಹಂಚಬೇಕು. ಯಾವ ಆಧಾರದ ಮೇಲೆ ಹಂಚಬೇಕು ಅಂತಂದ್ರೆ, ಆನ್ ದ ಬೇಸಿಸ್ ಆಫ್ ದಿ ಪಾಪ್ಯುಲೇಷನ್, ಜನಸಂಖ್ಯೆಯ ಆಧಾರದ ಮೇಲೆ ಇದನ್ನ ನಾವು ಹಂಚಿಕೆ ಮಾಡಬೇಕಾಗ್ತೈತಿ. ಹಂಗೆ ಹಂಚಿಕೆ ಮಾಡಕ್ ಬರೋದಿಲ್ಲ. ತಗೋರಿಪ್ಪ ನಿಮಗೊಂದ್ 2 ಸೀಟು, ತಗೋರಿಪ್ಪ ನಿಮ್ಗೊಂದ್ 2 ಸೀಟು, ಇಲ್ಲ. ಏನ್ ಮಾಡಬೇಕು? ಜನಸಂಖ್ಯೆಯ ಆಧಾರದ ಮೇಲೆ ಅವರಿಗೆ ಹಂಚಿಕೆ ಆಗಬೇಕು ರಾಜ್ಯಗಳಿಗೆ.
ಅದೇ ಹೇಳಿದ್ವಲ್ಲ 20 ಲಕ್ಷಕ್ಕೆ ಒಬ್ಬ MP ಅಂತೆ ನಮ್ಮ ಕರ್ನಾಟಕದಿಂದ ಆಯ್ಕೆ ಆಗ್ತಿತ್ತು ಅಂತಂದ್ರೆ ಇದೇ ರೇಷೋ ಮೋರ್ ಆರ್ ಲೆಸ್ ಇದೇ ರೇಷೋನೇ ಎಲ್ಲಾ ರಾಜ್ಯಗಳಿಗೂ ಇರಬೇಕು. ಉತ್ತರ ಪ್ರದೇಶದಿಂದನೂ 20 ಲಕ್ಷಕ್ಕೆ ಒಬ್ಬ MP ಆಗ್ಬೇಕು, ಅಲ್ಲಿ 5 ಲಕ್ಷಕ್ಕೆ ಒಬ್ಬ MP ಆಯ್ಕೆ ಮಾಡಿದ್ರಿ ಅಂತಂದ್ರೆ ಅಲ್ಲೇನಾಕತಿ ತಾರತಮ್ಯ ಉಂಟಾಗ್ತೈತಿ. ಯಾರ ಮಧ್ಯೆ? ರಾಜ್ಯಗಳ ಮಧ್ಯೆ ತಾರತಮ್ಯ ಉಂಟಾಗ್ತೈತಿ. ಯಾವುದರಲ್ಲಿ? ಲೋಕಸಭೆಯ ಪ್ರತಿನಿಧಿತ್ವದಲ್ಲಿ. ನಮ್ಮ ಸಂವಿಧಾನವೇ ಹೇಳ್ತೈತಿ ಈಕ್ವಲ್ ಟ್ರೀಟ್ಮೆಂಟ್ ಮಾಡಬೇಕು ಅಂತೇಳಿ, ಸಮಾನತೆ ತತ್ವಗಳನ್ನ ಅನುಸರಿಸಬೇಕು ಅಂತೇಳಿ. ಒಬ್ಬ ರಾಜ್ಯಕ್ಕೆ ಹೆಚ್ಚಿನ ಪ್ರತಿನಿಧಿತ್ವ, ಇನ್ನೊಂದು ರಾಜ್ಯಕ್ಕೆ ಕಡಿಮೆ ಪ್ರತಿನಿಧಿತ್ವ ಕೊಡೋದು ಕಾನ್ಸ್ಟಿಟ್ಯೂಷನಲ್ ವೈಲೇಷನ್ ಆಗ್ತೈತಿ. ಹೌದಾ? ಅದಕ್ಕೆ ಏನ್ ಮಾಡಿದ್ರು ಅಂತಂದ್ರೆ ಒಂದು ಪ್ರೊಸೀಜರ್ ಅನ್ನ ಫಾಲೋ ಮಾಡಿದ್ರು, ಅದನ್ನ ಬರೆದ್ರು ಏನಂತೇಳಿ, ಎಲ್ಲ ರಾಜ್ಯಗಳಿಗೂ ಈಕ್ವಲ್ ರಿಪ್ರೆಸೆಂಟೇಷನ್ ಇರುವ ಹಾಗೆ ಶೀಟ್ಗಳನ್ನ ಹಂಚಿಕೆ ಮಾಡಬೇಕು ಅಂತೇಳಿ. ಹೌದಾ? ಇದು ಆರ್ಟಿಕಲ್ 81 ಸಬ್ ಕ್ಲಾಸ್ 2 ಎ. ಅದರೊಳಗಿನ ಮಾತಿದು ಉಪಬಂಧ ಎ. ಇನ್ನು ಬಿ ಏನ್ ಹೇಳ್ತೈತಿ ನೋಡೋಣ. ಏನ್ ಹೇಳ್ತೈತಿ ಅಂತ ನೋಡೋದಾದ್ರೆ, ಈಚ್ ಸ್ಟೇಟ್ ಶಾಲ್ ಬಿ ಡಿವೈಡೆಡ್, ಕಂಪಲ್ಸರಿ ಅದೇ ರೀತಿ ಹಂಚಿಕೆ ಮಾಡಬೇಕು, ಒಡಿಬೇಕು ಅಂತ. ಏನ್ ಒಡಿಬೇಕು? ಇಂಟು ಟೆರಿಟೋರಿಯಲ್ ಕಾನ್ಸ್ಟಿಟ್ಯೂಯೆನ್ಸಿ, ಮತಕ್ಷೇತ್ರಗಳಾಗಿ ಒಡಿಬೇಕು. ಇನ್ ಸಚ್ ಎ ಮ್ಯಾನರ್ ದಟ್ ದ ರೇಷಿಯೋ ಬಿಟ್ವೀನ್ ದಿ ಪಾಪ್ಯುಲೇಷನ್ ಆಫ್ ದಿ ಈಚ್ ಕಾನ್ಸ್ಟಿಟ್ಯೂಯೆನ್ಸಿ ಅಂಡ್ ನಂಬರ್ ಆಫ್ ಸೀಟ್ಸ್ ಅಲೋಟೆಡ್ ಟು ಇಟ್ ಈಸ್ ಸೋ ಫಾರ್ ಆಸ್ ಪ್ರಾಕ್ಟಿಕೇಬಲ್ ದ ಸೇಮ್ ಥ್ರೂಔಟ್ ದಿ ಸ್ಟೇಟ್ ಅಂತ. ಇಲ್ಲಿ ಇದ್ರ ಮುಂದುವರಿದ ಭಾಗ ಸ್ಟಾರ್ಟ್ ಆಯ್ತು. ಆರ್ಟಿಕಲ್ 82 ಉಪಬಂಧ, ಆರ್ಟಿಕಲ್ 81(2) ಉಪಬಂಧ ಎದರ ಮುಂದುವರಿದ ಭಾಗ ಸ್ಟಾರ್ಟ್ ಆಯ್ತು. ಆರ್ಟಿಕಲ್ 81 ಉಪಬಂಧ 2 ಏನಲ್ಲಿ ಏನ್ ಹೇಳ್ತು ಅಂತಂದ್ರೆ, ಪ್ರತಿಯೊಂದು ರಾಜ್ಯಕ್ಕೂ ಸೀಟ್ಗಳ ಹಂಚಿಕೆ ಹೆಂಗಿರಬೇಕು ಅಂತಂದ್ರೆ ಪಾಪ್ಯುಲೇಷನ್ಗೆ ರಿಪ್ರೆಸೆಂಟೇಷನ್ ಮಾಡತಕ್ಕಂಥ ಸಂಖ್ಯೆಯ ಆಧಾರದ ಮೇಲೆ. ಹೌದಾ? ಪಾಪ್ಯುಲೇಷನ್ ಮತ್ತು ಪ್ರತಿನಿಧಿತ್ವ ಈಕ್ವಲ್ ಇರುವ ಹಾಗೆ, ಜನಸಂಖ್ಯೆ ಮತ್ತು ಪ್ರತಿನಿಧಿತ್ವ ಒಂದೇ ತೆರನಾಗಿರುವಂತೆ ಸೀಟ್ಗಳ ಹಂಚಿಕೆಯನ್ನ ರಾಜ್ಯಗಳಿಗೆ ಮಾಡಬೇಕು ಅಂತ ಹೇಳ್ತು. ಅದರ ನಂತರ 81 ಉಪಬಂಧ 2 ಬಿ ಏನ್ ಹೇಳ್ತೈತಿ ಅಂತಂದ್ರೆ, ಈಗೇನ್ ನಿಮ್ಮ ಸ್ಟೇಟ್ಗೆ ಸೀಟ್ಗಳ ಹಂಚಿಕೆ ಆದವಲ್ಲ, ಕರ್ನಾಟಕಕ್ಕೆ 28 ಸೀಟ್ಗಳ ಹಂಚಿಕೆ ಅದು. ದ ಸೀಟ್ಸ್ ಆರ್ ಅಲೋಟೆಡ್ ಟು ಕರ್ನಾಟಕ ಇಸ್ 28. ಈ 28 ಸೀಟ್ಗಳನ್ನ ರಾಜ್ಯದ ಒಳಗೆ ಹೆಂಗ್ ಹಂಚಿಕೆ ಆಗಬೇಕು, ಹೆಂಗ್ ಹಂಚಿಕೆ ಮಾಡಬೇಕು? ಇದು ಕೂಡ ಪಾಪ್ಯುಲೇಷನ್ ಆಧಾರದ ಮೇಲೆ ಹಂಚಿಕೆ ಆಗಬೇಕು. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಏನಂತಂದ್ರೆ, ಮೈಸೂರು ಮಂಡ್ಯಕ್ಕೆ ಸೇರಿ ಒಬ್ಬನೇ MP ಇದ್ದಾನೆ. ಮೈಸೂರು ಒಡೆಯರು ಈಗ ಸದ್ಯದ MP ಗಳು ಮೈಸೂರು ಮತ್ತು ಮಂಡ್ಯವನ್ನ ಪ್ರತಿನಿಧಿಸತಕ್ಕಂಥ MP ಗಳವರು, ಲೋಕಸಭೆಗೆ ಆಯ್ಕೆಯಾಗಿರ್ತಕ್ಕಂಥ MP ಅವರು. ಅದೇ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಗೆ 2 ಜನ MP ಗಳಿದ್ದಾರೆ. ಒಬ್ರು ಚಿಕ್ಕೋಡಿಯನ್ನ ರಿಪ್ರೆಸೆಂಟ್ ಮಾಡಿದ್ರೆ, ಇನ್ನೊಬ್ರು ಬೆಳಗಾವಿಯನ್ನ ರಿಪ್ರೆಸೆಂಟ್ ಮಾಡ್ತಾರೆ. ಅಲ್ಲಿ 2 ಜಿಲ್ಲೆಗಳಿಗೆ ಸೇರಿಸಿ ಒಬ್ಬ ಪ್ರತಿನಿಧಿಯನ್ನ ಕೊಟ್ರೆ, ಇಲ್ಲಿ ಒಂದೇ ಜಿಲ್ಲೆಗೆ 2 ಪ್ರತಿನಿಧಿಗಳನ್ನ ಕೊಡ್ತಾರೆ. ಯಾಕೆ? ವಾಟ್ ಈಸ್ ದ ರೀಸನ್ ಬಿಹೈಂಡ್ ಇಟ್ ಅಂತ ಕೇಳಿದ್ರೆ, there is a rule in constitution that is on the basis of the population the internal territories are divided into constituency on the basis of the population. ಜನರ ಸಂಖ್ಯೆಯ ಆಧಾರದ ಮೇಲೆ ಮತಕ್ಷೇತ್ರಗಳನ್ನ ರಾಜ್ಯಗಳಿಗೆ ಒದಗಿಸಿರುವ ಶೀಟ್ಗಳನ್ನ ಮತಕ್ಷೇತ್ರಗಳಾಗಿ ವಿಂಗಡಣೆ ಮಾಡುವಾಗ ಜನಸಂಖ್ಯೆಯನ್ನು ಕೂಡ ದೃಷ್ಟಿಯಲ್ಲಿಟ್ಟುಕೊಂಡು ಕ್ಷೇತ್ರವನ್ನ ವಿಂಗಡಣೆ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಏನಪ್ಪಾ ಅಂತಂದ್ರೆ, 10 ಲಕ್ಷಕ್ಕೆ ಒಬ್ಬ MP ಆಯ್ಕೆ ಮಾಡಬೇಕು ಅಂತ. 10 ಲಕ್ಷ ಜನಸಂಖ್ಯೆಗೆ ಒಬ್ರು MP ಇರಬೇಕು, ಪ್ರತಿನಿಧಿತ್ವ ಇರಬೇಕು, ಒಬ್ಬ ಲೋಕಸಭೆಗೆ ಪ್ರತಿನಿಧಿಯನ್ನು ಕಳಿಸಬೇಕು ಅಂತ ಹೇಳಿ 10 ಲಕ್ಷಕ್ಕೆ ಒಬ್ಬರನ್ನ. ಈಗ ಮೈಸೂರು ಮತ್ತು ಮಂಡ್ಯ ಈ 2 ಜಿಲ್ಲೆಗಳನ್ನ ಸೇರಿಸಿದಾಗ 10 ಲಕ್ಷ ಮತದಾರರಾಗ್ತಿದ್ರು. 10 ಲಕ್ಷ ಜನಸಂಖ್ಯೆ ಇತ್ತು ಅಂತಂದ್ರೆ ಅಲ್ಲಿ ಒಬ್ಬನೇ MP ಕೊಡಬೇಕು. ನಾವು ಹೇಳಿದ್ವಿ, ಜನಸಂಖ್ಯೆಯ ಆಧಾರದ ಮೇಲೆ ಒಳಗಿರ್ತಕ್ಕಂಥ ಮತಕ್ಷೇತ್ರಗಳ ವಿಂಗಡಣೆಯನ್ನು ಮಾಡಿದಾರ. ಹೌದಾ? ಅದರ ಪ್ರಕಾರ ಮೈಸೂರು ಮಂಡ್ಯಕ್ಕೆ ಒಂದೇ MP ಇದಾನು ಅಂತಂದ್ರೆ, ಒಬ್ಬನೇ ಮೈಸೂರು ಮಂಡ್ಯ ಜನರನ್ನ ಒಬ್ಬನೇ MP ರಿಪ್ರೆಸೆಂಟ್ ಮಾಡ್ತಾನೆ ಲೋಕಸಭೆಯಲ್ಲಿ ಅಂತಂದ್ರೆ, ಅಲ್ಲಿಯ ಜನಸಂಖ್ಯೆ 10 ಲಕ್ಷ ಇದೆ ಅಂತ ಅರ್ಥ. ಇನ್ನ ಬೆಳಗಾವಿಗೆ 2 MP ರಿಪ್ರೆಸೆಂಟ್ ಮಾಡ್ತಾರೆ, ಒಬ್ರು ಚಿಕ್ಕೋಡಿಗೆ, ಒಬ್ರು ಬೆಳಗಾವಿಗೆ ಅಂತಂದ್ರೆ, ಇಲ್ಲಿ ಏನಿದೆ? ಜನಸಂಖ್ಯೆ ಚಿಕ್ಕೋಡಿದು 10 ಲಕ್ಷ ಇದೆ, ಬೆಳಗಾವಿದು 10 ಲಕ್ಷ ಇದೆ ಅಂತಂದಂಗ. ಅದಕ್ಕ ಜನಸಂಖ್ಯೆಗೆ ಅನುಗುಣವಾಗಿ ಸೀಟ್ಗಳ ಹಂಚಿಕೆಯಾಗಿದೆ ಅಂತ. ಫಾರ್ ಎಕ್ಸಾಂಪಲ್, ಇಲ್ರಿ ನಾವು ಬೆಳಗಾವಕ್ಕೂ 1 ಸೀಟ ಕೊಡೋರು ಅಂತಂದ್ರೆ, ಇಲ್ಲಿ 20 ಲಕ್ಷ ಜನಸಂಖ್ಯೆಗೆ ಒಬ್ರು ಪ್ರತಿನಿಧಿತ್ವ, ಇಲ್ಲಿ 10 ಲಕ್ಷ ಜನಸಂಖ್ಯೆಗೆ ಒಬ್ರು ಪ್ರತಿನಿಧಿತ್ವ ಆಗಿಬಿಡ್ತೈತಿ. ಅಂದ್ರೆ ಇಲ್ಲಿ ಪ್ರತಿನಿಧಿತ್ವ, ಬೆಳಗಾವಿಯ ಪ್ರತಿನಿಧಿತ್ವ ಕಡಿಮೆ ಆಯ್ತು, ಜನಸಂಖ್ಯೆ ಜಾಸ್ತಿ ಆಯ್ತು, ಪ್ರತಿನಿಧಿತ್ವ ಕಡಿಮೆ ಆಯ್ತು. ನೀವು ಹೆಂಗೆ ಜನರ ಕಷ್ಟಗಳನ್ನ ಅಲ್ಲಿ ಹೋಗಿ ಹೇಳ್ತೀರಿ? 10 ಲಕ್ಷ ಜನರ ಅಹವಾಲುಗಳನ್ನ ಸ್ವೀಕರಿಸಿ 10 ಲಕ್ಷ ಜನರ ಸಮಸ್ಯೆಯನ್ನ ಒಬ್ಬನೇ ಹೋಗಿ, ಮೈಸೂರು ಮಂಡ್ಯದ ಜನರ ಸಮಸ್ಯೆಗಳನ್ನ ಒಬ್ಬನೇ ಹೋಗಿ ಲೋಕಸಭೆಯಲ್ಲಿ ಮಾತಾಡ್ತಾನೆ. ಇಲ್ಲಿ 20 ಲಕ್ಷ ಜನರ ಸಮಸ್ಯೆಯನ್ನ ಒಬ್ಬನೇ ಹೋಗಿ ಲೋಕಸಭೆಯಲ್ಲಿ ಮಾತಾಡಕ್ಕಾಗತ್ತಾ? ಯಾಕಂತಂದ್ರೆ ನಮ್ಮ ರಿಪ್ರೆಸೆಂಟೇಷನ್ ಬೇಕು. ವಿದೌಟ್ ದಿ ರಿಪ್ರೆಸೆಂಟೇಷನ್ ಹೌ ಕ್ಯಾನ್ ಸಾಲ್ವ್ ದಿ ಪ್ರಾಬ್ಲಮ್ಸ್?
ಅರ್ಥ ಆಯ್ತಾನ ಹೇಳೋದು. ಅದಕ್ಕೆ ಏನ್ ಮಾಡ್ತಾರೋ ಅಂತಂದ್ರೆ ಜನಸಂಖ್ಯೆಯ ಆಧಾರದ ಮೇಲೆ ಕ್ಷೇತ್ರಗಳನ್ನ ವಿಂಗಡಣೆ ಮಾಡ್ತಾರೆ. ಇಲ್ಲಿ ಹೇಳಿರೋದು ಅದೇ. ಆರ್ಟಿಕಲ್ 81 ಉಪಬಂಧ 2 ಆರ್ಟಿಕಲ್ 81(1)(a) ಮುಂದುವರಿದ ಭಾಗ. ಯಾಕಂತಂದ್ರೆ ಆರ್ಟಿಕಲ್ 81(1)(a) ಏನ್ ಹೇಳ್ತೈತಿ ಅಂತಂದ್ರೆ 530 ಜನ ಸದಸ್ಯರನ್ನ ರಾಜ್ಯಗಳಿಂದ ಆಯ್ಕೆ ಮಾಡಬೇಕು ಅಂತ ಹೇಳಿತು. ಹೌದಾ? ಅದರ ಮುಂದುವರಿದ ಭಾಗ 81 ಉಪಬಂಧ 2 ಏನ್ ಹೇಳ್ತೈತಿ, ರಾಜ್ಯಗಳಿಗೆ ಸೀಟ್ಗಳನ್ನ ಹಂಚಿಕೆ ಮಾಡಬೇಕಾದ್ರೆ 530 ಸೀಟ್ಗಳನ್ನ ಹಂಚಿಕೆ ಮಾಡಬೇಕು ಅಂತಂದ್ರೆ ಹೆಂಗ್ ಮಾಡಬೇಕು ಅಂತಂದ್ರೆ ರೇಷಿಯೋ ಬಿಟ್ವೀನ್ ದಟ್ ನಂಬರ್ ಅಂಡ್ ದಿ ಪಾಪ್ಯುಲೇಷನ್ ಆಫ್ ದಿ ಸ್ಟೇಟ್ ಆಸ್ ಫಾರ್ ಆಸ್ ಪ್ರಾಕ್ಟಿಕೇಬಲ್ ದ ಸೇಮ್ ಫಾರ್ ಆಲ್ ಸ್ಟೇಟ್. ಪ್ರಾಯೋಗಿಕವಾಗಿ ಎಲ್ಲ ರಾಜ್ಯಗಳಿಗೂ ಒಂದೇ ಇರುವಂತೆ ರೇಷಿಯೋ, ಯಾವುದರ ರೇಷಿಯೋ, ಜನಸಂಖ್ಯೆ ಮತ್ತು ಸೀಟ್ಗಳ ಸಂಖ್ಯೆ ಒಂದೇ ಆಗಿರುವಂತೆ ಎಲ್ಲ ರಾಜ್ಯಗಳಿಗೂ ಒಂದೇ ಆಗಿರುವಂತೆ ಅದನ್ನ ಹಂಚಿಕೆ ಮಾಡಬೇಕು ಅಂತ. ಅಂದ್ರೆ ಇಲ್ಲಿ ಎಲ್ಲಾ ಸ್ಟೇಟ್ಗಳಿಗೆ ಸೀಟ್ಗಳ ಹಂಚಿಕೆಯನ್ನು ಮಾಡೋದಾಯ್ತು ಪಾಪ್ಯುಲೇಷನ್ಗಳ ಆಧಾರದ ಮೇಲೆ. ಎಲ್ಲಾ ಸ್ಟೇಟ್ಗಳಿಗೂ ಹಂಚಿಕೆ ಆದ ನಂತರ ಆಯಾ ಸ್ಟೇಟ್ಗಳ ಪಾಲಿಗೆ ಬಂದಿರತಕ್ಕಂಥ ಸೀಟ್ಗಳನ್ನ ಮತಕ್ಷೇತ್ರಗಳಾಗಿ ವಿಂಗಡಣೆ ಮಾಡುವ ಮುಂದೆ ಅದನ್ನ ಹೆಂಗ್ ವಿಂಗಡಣೆ ಮಾಡಬೇಕು ಅನ್ನೋದನ್ನ ಆರ್ಟಿಕಲ್ 81 ಉಪಬಂಧ 2 ಹೇಳ್ತೈತಿ. 2(b) ಹೇಳ್ತೈತಿ. ಹೆಂಗ್ ಹಂಚಿಕೆ ಮಾಡಬೇಕು ಅದನ್ನೂ ಕೂಡ ಜನಸಂಖ್ಯೆಯ ಆಧಾರದ ಮೇಲೆ ಅವರವರ ರೀಪ್ರೆಸೆಂಟೇಷನ್ ಅನ್ನು ನೀವು ಗೊತ್ತು ಮಾಡಬೇಕು. ಇದೇ ಕಾರಣಕ್ಕಾಗಿ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ 2-3 ಜನ ರೀಪ್ರೆಸೆಂಟೇಷನ್ ಮಾಡಿದ್ರೆ ಲೋಕಸಭೆಗೆ, ಇನ್ನು ಕೆಲವೊಂದಿಷ್ಟು ಜಿಲ್ಲೆಗಳಿಗೆ 2-3 ಜಿಲ್ಲೆಗಳಿಗೆ ಸೇರಿಸಿ ಒಬ್ಬನೇ ರೀಪ್ರೆಸೆಂಟೇಷನ್ ಮಾಡ್ತಾನೆ. ಕಾರಣ ಜನಸಂಖ್ಯೆಯ ವ್ಯತ್ಯಾಸ ಇರೋದರ ಇದೇ ಕಾರಣ. ಬೆಂಗಳೂರಿಗೆ 4ರಿಂದ 5 ಜನ ಎಂಪಿಗಳು ಇರ್ತಾರೆ. ಯಾಕಂತಂದ್ರೆ ಬೆಂಗಳೂರಿನ ಜನಸಂಖ್ಯೆ ಜಾಸ್ತಿ. ಬೆಳಗಾವಿಗೆ 2 ಜನ ಎಂಪಿಗಳು, ಒಬ್ರು ಜಗದೀಶ್ ಶೆಟ್ಟರು, ಇನ್ನೊಬ್ರು ಜಾರಕಿಹೊಳಿ ಮೇಡಮ್ ಅವರು. ಧಾರವಾಡಕ್ಕೆ ಒಬ್ಬರೇ ಎಂಪಿ, ದಾವಣಗೆರೆಗೆ ಒಬ್ಬರೇ ಎಂಪಿ, ಶಿವಮೊಗ್ಗಕ್ಕೂ ಒಬ್ಬರೇ ಎಂಪಿ, ಮೈಸೂರು ಮಂಡ್ಯ 2 ಜಿಲ್ಲೆಗಳನ್ನು ಸೇರಿಸಿ ಒಬ್ಬರೇ ಎಂಪಿ. ಕಾರಣ ಜನಸಂಖ್ಯೆ. ಅಲ್ಲಿ ಜನಸಂಖ್ಯೆ ಕಡಿಮೆ ಇರೋದ್ರಿಂದ ಅವರ ಪ್ರೆಸೆಂಟೇಷನ್ ಅನ್ನ ಒಬ್ಬರಿಗೆ ಕೊಟ್ಟರು. ಇಲ್ಲಿ ಜಿಲ್ಲೆಗಳ ಆಧಾರದ ಮೇಲೆ ಮತಕ್ಷೇತ್ರಗಳನ್ನ ಒಡೆದಿರೋದಿಲ್ಲ, ಜನಸಂಖ್ಯೆಯ ಆಧಾರದ ಮೇಲೆ ಮತಕ್ಷೇತ್ರಗಳನ್ನ ವಿಂಗಡಣೆ ಮಾಡಿ ಅವರವರ ಪ್ರತಿನಿಧಿಗಳನ್ನ ಲೋಕಸಭೆಗೆ ಕಳಿಸಿಕೊಡ್ತಾರೆ. ಇದು ಗೊತ್ತಿರಬೇಕು ನಮಗೆ. ಇದ್ರ ಜೊತೆಗೆ ಒಂದು ಪ್ರೊವೈಡೆಡ್ ಅನ್ನು ಕೊಡ್ತಾರೆ. ಏನ್ ಪ್ರೊವೈಡೆಡ್ ಅಂತೇಳಿ ನೋಡೋಣ. ಯಾಕಂತಂದ್ರೆ ವಿದೌಟ್ ಪ್ರೊವೈಡೆಡ್, ಈಗ ನಾವ್ ಏನ್ ಮಾಡಿದ್ವಿ ಅಂತಂದ್ರೆ ಎಲ್ಲಾ ರಾಜ್ಯಗಳಿಗೂ ಜನಸಂಖ್ಯೆಯ ಆಧಾರದ ಮೇಲೆ ಹಂಚಿಕೆ ಮಾಡ್ರಿ ಅಂತೇಳಿ ಹೇಳ್ಬಿಟ್ಟಾರೆ. ಹೌದಾ? ಈ ರೀತಿ ಜನಸಂಖ್ಯೆ ಆಧಾರದ ಮೇಲೆ ಹಂಚಿಕೆ ಮಾಡಿದೆ ಅಂದ್ರೆ ಕೆಲವೊಂದಿಷ್ಟು ರಾಜ್ಯಗಳಿಗೆ 1 MP ಸೀಟು ಬರೋದಿಲ್ಲ. 1 MP ಸೀಟು ಬರೋದಿಲ್ಲ ಅಂತ ಕಡಿಮೆ ಜನಸಂಖ್ಯೆಯ ರಾಜ್ಯಗಳಿಗೆ ಏನ್ ಮಾಡಬೇಕು ಅಂತೇಳಿ ಪ್ರೊವೈಡೆಡ್ ನಾಗ ಬರ್ತಾರೆ. ಗೊತ್ತಾಗ್ಬೇಕು ನಮಗೂ ಅದು. ಗೋವಾಕ್ 1 MP ಸೀಟು ಬರೋದಿಲ್ಲ. ಬಿಕಾಸ್ ಆಫ್ ವಾಟ್? ದೇ ಹ್ಯಾವ್ ಲೆಸ್ ಪಾಪ್ಯುಲೇಷನ್. ಇಫ್ ಯು ಡಿಸ್ಟ್ರಿಬ್ಯೂಟ್ ದಿ ಸೀಟ್ಸ್ ಆನ್ ದ ಬೇಸಿಸ್ ಆಫ್ ದಿ ಪಾಪ್ಯುಲೇಷನ್, Goa has no representation in Lok Sabha. Suppose we have distributed seats according to their population. ಅದಾಗಬಾರದು. ಎಲ್ಲ ರಾಜ್ಯಗಳಿಗೂ ಪ್ರತಿನಿಧಿತ್ವ ಬೇಕಲ್ಲ. ಅದಕ್ಕೆ ಏನ್ ಮಾಡಿದ್ರು ಅಂದ್ರೆ ಒಂದು ಪ್ರೊವೈಡೆಡ್ ಬರೆದ್ರು. ಜನಸಂಖ್ಯೆ ಕಡಿಮೆ ಇರುವ ರಾಜ್ಯಗಳಿಗೆ ಹೆಂಗೆ ಆಯ್ಕೆ ಮಾಡಬೇಕು. ಈ ಫಾರ್ಮುಲಾ ಅಪ್ಲೈ ಆಗ್ತೈತೇನ? ಜನಸಂಖ್ಯೆ ಮತ್ತು ಸೀಟ್ಗಳ ಹಂಚಿಕೆಯ ಫಾರ್ಮುಲಾ ಕಡಿಮೆ ಜನಸಂಖ್ಯೆ ಇರುವ ರಾಜ್ಯಗಳಿಗೆ ಅಪ್ಲೈ ಆಗ್ತೈತೇನ? ಸಿಕ್ಕಿಂದಲ್ಲಿ ಜನಸಂಖ್ಯೆ ಕಡಿಮೆ ಇದೆ, ಅರುಣಾಚಲ್ ಪ್ರದೇಶದಲ್ಲಿ ಜನಸಂಖ್ಯೆ ಕಡಿಮೆ ಇದೆ, ತ್ರಿಪುರಾದಲ್ಲಿ ಜನಸಂಖ್ಯೆ ಕಡಿಮೆ ಇದೆ. ದೆನ್ ವಾಟ್ ಅಬೌಟ್ ದ ರಿಪ್ರೆಸೆಂಟೇಷನ್? ಅವರು 2-3 ರಾಜ್ಯಗಳಿಗೆ ಸೇರಿಸಿ ಒಬ್ಬನೇ ಎಂಪಿಯನ್ನು ಆಯ್ಕೆ ಮಾಡಬೇಕಾ? ನೋ, ನಾಟ್ ಎಟ್ ಆಲ್. ಬಿಕಾಸ್ ಆಫ್ ವಾಟ್? ದೇ ಹ್ಯಾವ್ ಡಿಫರೆಂಟ್ ಸ್ಟೇಟ್ಸ್. ಇನ್ ಡೆಮೋಕ್ರಸಿ ಆಲ್ ಸ್ಟೇಟ್ ಹ್ಯಾವ್ ದೇರ್ ರಿಪ್ರೆಸೆಂಟೇಷನ್ ಇನ್ ಲೋಕಸಭಾ. ಪ್ರಜಾಪ್ರಭುತ್ವದಲ್ಲಿ ಎಲ್ಲ ರಾಜ್ಯಗಳು ತಮ್ಮ ರಿಪ್ರೆಸೆಂಟೇಷನ್ ಅನ್ನು ಲೋಕಸಭೆಗೆ ಕಳಿಸಬೇಕು. ಬಟ್ ದೇ ಹ್ಯಾವ್ ಅ ಲೆಸ್ ಪಾಪ್ಯುಲೇಷನ್. ಕಡಿಮೆ ಜನಸಂಖ್ಯೆ ಅದಾವ. ಅದಕ್ಕೆ ಹೆಂಗ ಅವರಿಗೆ ಸೀಟ್ಗಳನ್ನು ಹಂಚಿಕೆ ಮಾಡಬೇಕು ಅಂತ ಕೇಳಿದ್ರೆ, ಈ ಹಂಚಿಕೆ ಪಾಪ್ಯುಲೇಷನ್ ಮತ್ತು ರೀಪ್ರೆಸೆಂಟೇಷನ್ ಅದ ರೇಷೋಗಳ ಹಂಚಿಕೆ ಅಲ್ಲಿ ಅಪ್ಲೈ ಆಕತ್ತೇನ ಅಂತ ನೋಡಿದ್ರೆ ಇಲ್ಲ ಅಂತ ಬರೀತಾರೆ ಪ್ರೊವೈಡೆಡ್ ನಾಗ. ನೋಡೋಣ ಅದೇನು ಹೇಳ್ತೈತಿ ಅಂತ ಹೇಳಿ. ಇಲ್ಲಿ ಹೇಳ್ತಾರೆ ನೋಡಿ, ಪ್ರೊವೈಡೆಡ್ ಏನ್ ಹೇಳ್ತಾರೆ ಅಂತಂದ್ರೆ, ಪ್ರೊವೈಡೆಡ್ ದಟ್ ದ ಪ್ರಾವಿಷನ್ಸ್ ಆಫ್ ದಿಸ್ ಸಬ್ ಕ್ಲಾಸ್ ಎ ಆಫ್ ದಿಸ್ ಕ್ಲಾಸ್ ಆರ್ಟಿಕಲ್ 82 ಉಪಬಂಧ 1(a) ಅಥವಾ ಉಪಬಂಧ ಎ ದ ಡಿಸ್ಟ್ರಿಬ್ಯೂಷನ್ ಆಫ್ ದಿ ಸೀಟ್ಸ್ ಟು ದಿ ಆಲ್ ಸ್ಟೇಟ್ಸ್ ಅದರದ ಉಪಬಂಧ 1(a) ಆಫ್ ದಿಸ್ ಕ್ಲಾಸ್ ಅಂತ ಬರೀತಾರೆ. 1(a) ಆರ್ಟಿಕಲ್ 81 ಉಪಬಂಧ 1 ಆರ್ಟಿಕಲ್ 81 ಉಪಬಂಧ 2(a) ಮಾರ್ಗದರ್ಶನಗಳು ಈ ರಾಜ್ಯಗಳಿಗೆ ಅನ್ವಯ ಆಗೋದಿಲ್ಲ ಅಂತ ಬರೀತಾರೆ. ಅದ್ಯಾವುದು ಅಂತ ನೋಡೋಣ. ಶಾಲ್ ನಾಟ್ ಬಿ ಅಪ್ಲಿಕೇಬಲ್. ಆರ್ಟಿಕಲ್ 81 ಉಪಬಂಧ 2(a) ಪ್ರಾವಿಷನ್ಗಳು ಅಪ್ಲಿಕೇಬಲ್ ಆಗೋದಿಲ್ಲ. ಯಾರಿಗೆ? ಫಾರ್ ದಿ ಪರ್ಪೋಸ್ ಆಫ್ ದಿ ಅಲಾಟ್ಮೆಂಟ್ ಆಫ್ ಸೀಟ್ಸ್. ಯಾವುದಕ್ಕೆ ಅಂತ ಕೇಳಿದ್ರೆ, ರಾಜ್ಯಗಳಿಗೆ ಸೀಟನ್ನು ಹಂಚಿಕೆ ಮಾಡೋದು ಹೇಳಿದ್ವಲ್ಲ, ಅದಕ್ಕೆ ಅಪ್ಲೈ ಆಗೋದಿಲ್ಲ ಅಂತ. ಯಾವ ರಾಜ್ಯಗಳಿಗೆ ಅಪ್ಲೈ ಆಗೋದಿಲ್ಲ ಅಂತ ಕೇಳಿದ್ರೆ, in the house of the people to any state as long as population of that state does not exceed 6 million. 60 ಲಕ್ಷಕ್ಕೂ ಕಡಿಮೆ ಜನಸಂಖ್ಯೆ ಇರುವ ರಾಜ್ಯಗಳಿಗೆ ಸೀಟನ್ನು ಹಂಚಿಕೆ ಮಾಡಿದೀವಲ್ಲ,
ಆರ್ಟಿಕಲ್ 81 ಉಪಬಂಧ 2A ಈ ಪ್ರವಿಷನ್ಗಳು 60 ಲಕ್ಷಕ್ಕಿಂತಲೂ ಕಡಿಮೆ ಇರುವ ಜನಸಂಖ್ಯೆಗಳ ರಾಜ್ಯಗಳಿಗೆ ಅಪ್ಲೈ ಆಗೋದಿಲ್ಲ ಅಂತ ಪ್ರೊವೈಡೆಡ್ ಬರೋದ್ರು. ದೆನ್ ಅಂದ್ರೆ ಇಲ್ಲಿ ಜನಸಂಖ್ಯೆಯ ಆಧಾರದ ಮೇಲೆ ಸೀಟ್ಗಳ ಹಂಚಿಕೆಯನ್ನು ಮಾಡಬೇಕು ಅಂತೇಳಿ ನೀವು ಎಲ್ಲಾ ರಾಜ್ಯಗಳಿಗೂ ಒಂದೇ ತೆರನಾಗಿ ಇರಬೇಕು ಅಂತೇಳಿ ಏನು ಆರ್ಟಿಕಲ್ 81 ಸಬ್ ಕ್ಲಾಸ್ 2A ನಲ್ಲಿ ಏನ್ ಬರೋದಿಲ್ಲ ಅದು ಅಪ್ಲೈ ಆಗೋದಿಲ್ಲ. ಯಾರಿಗೆ ಯಾವ ರಾಜ್ಯಗಳ ಜನಸಂಖ್ಯೆ 60 ಲಕ್ಷಕ್ಕಿಂತನೂ ಕಡಿಮೆ ಇದೆಯೋ 6 ಮಿಲಿಯನ್ ಕಿಂತನೂ ಕಡಿಮೆ ಇದೆಯೋ ಅವರಿಗೆ ದೇರ್ ಇಸ್ ನೋ ಅಪ್ಲಿಕೇಶನ್ ಆಫ್ ದಿ ಡಿಸ್ಟ್ರಿಬ್ಯೂಷನ್ ಆಫ್ ದಿ ಸೀಟ್ಸ್ ಅಕಾರ್ಡಿಂಗ್ ಟು ಆರ್ಟಿಕಲ್ 81 sub class 2A. Those states who has less population than 6 million. ಯಾವ ರಾಜ್ಯಗಳ ಜನಸಂಖ್ಯೆ 60 ಲಕ್ಷಕ್ಕಿಂತಲೂ ಕಡಿಮೆ ಇದೆಯೋ ಆ ರಾಜ್ಯಗಳಿಗೆ ಆರ್ಟಿಕಲ್ 81 ಉಪಬಂಧ 2A ಅಪ್ಲಿಕೇಬಲ್ ಆಗೋದಿಲ್ಲ, ಅನ್ವಯಿಸುವುದಿಲ್ಲ. ಇದು ಗೊತ್ತಿರಬೇಕು. ಪ್ರೊವೈಡೆಡ್ ಸಾರಿ ಎಲ್ಲಾ ಕಡೆನೂ ಬರ್ದಾರ್ರಿ ಅಂತೇಳಿ ನಾವು ಹಂಗೆ ಓದಕ್ಕ ಬರೋದು ಹಂಗೆ ರಾಜ್ಯಗಳಿಗೆ ಹೆಂಗೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂದ್ರೆ ಪಾಪ್ಯುಲೇಷನ್ಗಳ ಆಧಾರದ ಮೇಲೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅನ್ನೋದು ಸರಿಯಾದ ವಿಷಯ ಇಲ್ಲ ಅನ್ನೋದಿಲ್ಲ. ಆದ್ರೆ 60 ಲಕ್ಷಕ್ಕಿಂತಲೂ ಕಡಿಮೆ ಇರುವ ಜನಸಂಖ್ಯೆಗೆ ಅದು ಅಪ್ಲಿಕೇಬಲ್ ಆಗೋದಿಲ್ಲ. ಸರಿಯೋ ತಪ್ಪು ಅಂತ ಕೇಳಿದ್ರೆ ಎಸ್ ಸರಿ ಅಂತಾನೆ ಹೇಳಬೇಕು. ಬಿಕಾಸ್ ಆಫ್ ವಾಟ್ ಕಾನ್ಸ್ಟಿಟ್ಯೂಷನ್ ಈಸ್ ಗಿವ್ ಅ ಪ್ರೊಟೆಕ್ಷನ್ ಟು ಸ್ಮಾಲ್ ಸ್ಟೇಟ್ಸ್. ಆತ್ರಿ ಸರ್ ಓಕೆ ನೀವು ಹೇಳಿದ್ ಒಪ್ಕೊಂಡಿವಿ. ಏನು 6 ಮಿಲಿಯನ್ ಅಂದ್ರೆ 60 ಲಕ್ಷ 60 ಲಕ್ಷಕ್ಕೂ ಕಡಿಮೆ ಇರುವ ಜನಸಂಖ್ಯೆಗೆ ಯಾವುದು ಆರ್ಟಿಕಲ್ 81 ಉಪಬಂಧ 2A ಅಪ್ಲೈ ಆಗುದಿಲ್ಲ ಅಂತ ಹೇಳಿದ್ರಿ. ಮತ್ತೆ ಯಾವುದರ ಆಧಾರದ ಮೇಲೆ ಅವುಗಳಿಗೆ ಸೀಟ್ಗಳ ಹಂಚಿಕೆ ಮಾಡ್ತಾರೋ ಅಂತ ಕೇಳಿದ್ರೆ ದೇರ್ ಇಸ್ ನೋ ಪರ್ಟಿಕ್ಯುಲರ್ ಫಾರ್ಮುಲಾ ಟು ಅಲಾಟೆಡ್ ಸೀಟ್ಸ್ ದೋಸ್ ಸ್ಟೇಟಸ್ ಹೂ ಹ್ಯಾಸ್ ಪಾಪ್ಯುಲೇಷನ್ ಲೆಸ್ ದನ್ 6 ಮಿಲಿಯನ್. ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಫಾರ್ಮುಲಾಗಳಿಲ್ಲ, ಸೂತ್ರಗಳೇ ಇಲ್ಲ ವಿಭಜನೆ ಮಾಡಕ್. ಅದಕ್ಕೆ ಏನ್ ಮಾಡ್ತಾರೋ ಅಂತಂದ್ರೆ ಮೋರ್ ಸ್ಟೇಟ್ಸ್ ಹೂ ಹ್ಯಾಸ್ 6 ಮಿಲಿಯನ್ ಪಾಪ್ಯುಲೇಷನ್ ದೋಸ್ ಹ್ಯಾವ್ ಓನ್ಲಿ 1 ಸೀಟ್ಸ್ ಇನ್ ಲೋಕಸಭಾ. ಯಾವ ರಾಜ್ಯಗಳು 60 ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆಯನ್ನು ಹೊಂದಿವೆಯೋ ಆ ರಾಜ್ಯಗಳಿಗೆ ಕೇವಲ ಒಂದೊಂದು ಸೀಟಿನ ರೀಪ್ರೆಸೆಂಟೇಷನ್ ಆಗಿ ಕೊಟ್ಟಾರೆ. ಗೋವಾಕ್ಕೂ ಒಂದೇ ಸೀಟ್ ಇದೆ, ಸಿಕ್ಕಿಂಕ್ಕೆ ಒಂದೇ ಸೀಟ್ ಇದೆ, ಮಿಜೋರಾಂಕ್ಕೆ ಒಂದೇ ಸೀಟ್ ಇದೆ, ತ್ರಿಪುರಾಕ್ಕೂ ಒಂದೇ ಸೀಟ್ ಇದೆ. ಈ ರೀತಿಯಾಗಿರ್ತಕ್ಕಂಥ ಒಂದೊಂದೇ ಸೀಟ್ಗಳನ್ನು ಅವರಿಗೆ ಕೊಟ್ಟಿದ್ದಾರೆ. ಬಿಕಾಸ್ ಆಫ್ ವಾಟ್ ದೇ ಹ್ಯಾವ್ ಅ ಲೆಸ್ ಪಾಪ್ಯುಲೇಷನ್. ಇದು ನಮಗೆ ಗೊತ್ತಿರಬೇಕು. ಯಾವುದೇ ಸೂತ್ರ ಸಂಬಂಧ ಏನಿಲ್ಲ. ಆದ್ರೆ ಪ್ರತಿ ರಾಜ್ಯಗಳಿಗೂ ಯಾವ ರಾಜ್ಯಗಳು 60 ಲಕ್ಷಕ್ಕೂ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿವೆಯೋ ಆ ರಾಜ್ಯಗಳಿಗೆ ಮಾತ್ರ ಪಾಪ್ಯುಲೇಷನ್ ರೇಷಿಯೋ ಅನ್ವಯ ಆಕೈತಿ. ಪಾಪ್ಯುಲೇಷನ್ ಅಂಡ್ ಸೀಟ್ಸ್ ರೇಷಿಯೋ ಅನ್ವಯ ಆಕೈತಿ. ಈ ಫಾರ್ಮುಲಾ ಅನ್ವಯ ಆಕೈತಿ. ಪಾಪ್ಯುಲೇಷನ್ ಮತ್ತು ಸೀಟ್ಗಳ ಮಧ್ಯೆ ಸಮಾನವಾಗಿರ್ತಕ್ಕಂಥ ವ್ಯವಸ್ಥೆ ಇರಬೇಕು, ಅನ್ಯಾಯ ಆಗಬಾರ್ದು ಅಂತ ಹೇಳಿರುತ್ತೆ. ಆದ್ರೆ ಯಾವ ರಾಜ್ಯಗಳಿಗೆ 60 ಲಕ್ಷಕ್ಕೂ ಕಡಿಮೆ ಜನಸಂಖ್ಯೆ ಇದೆಯೋ ಆ ರಾಜ್ಯಗಳಿಗೆ ಯಾವುದೇ ಫಾರ್ಮುಲಾ ಅಪ್ಲೈ ಆಗೋದಿಲ್ಲ. ಅಲ್ಲಿ ಕೇವಲ ಒಂದೊಂದೇ ಸೀಟ್ಗಳ ಹಂಚಿಕೆ ಆಗಿದೆ. 1, 2 ವಾಟ್ ಎವರ್ ಇಟ್ ಮೇ ಬಿ. ಅದು ಹೀಗಾಗಿದೆ. ಯಾಕೆ ದೇರ್ ಇಸ್ ನೋ ಪರ್ಟಿಕ್ಯುಲರ್ ಪರ್ಫೆಕ್ಟ್ ಫಾರ್ಮುಲಾ ಫಾರ್ ದೋಸ್ ಸ್ಟೇಟ್ ಹೂ ಹ್ಯಾಸ್ ಲೆಸ್ ದೆನ್ 6 ಮಿಲಿಯನ್ ಪಾಪ್ಯುಲೇಷನ್ ಇನ್ ಸೀಟ್ ಡಿಸ್ಟ್ರಿಬ್ಯೂಷನ್ ಟು ದಿ ಲೋಕಸಭಾ. ಮತ್ತೆ ಇನ್ನೇನ್ ಮಾಡೋದು, ಹಂಗಾಗಿ ಅವೇ. ಹೌದಾ, ಇದು ಗೊತ್ತಿರಬೇಕಂತ. ಇದಿಷ್ಟು ಮಾಹಿತಿ ಸೀಟ್ಗಳ ಹಂಚಿಕೆಯ ಬಗ್ಗೆ. ಆರ್ಟಿಕಲ್ 81 ಉಪಬಂಧ 1A ಮುಂದುವರಿದ ಭಾಗ, ಆರ್ಟಿಕಲ್ 81 ಉಪಬಂಧ 2A ಮತ್ತು B ಅದರ ಜೊತೆಗೆ ಪ್ರೊವೈಡೆಡ್ ಅನ್ನ ಇವತ್ತು ಸ್ಟಡಿ ಮಾಡಿದ್ವಿ. ಹೌದಾ, ಇನ್ನು ಆರ್ಟಿಕಲ್ 81 ಸಬ್ ಕ್ಲಾಸ್ 3ರಲ್ಲಿ ಪಾಪ್ಯುಲೇಷನ್ ಅಂತಕ್ಕಂಥ ಪದವನ್ನ ಬಳಕೆ ಮಾಡಿದ್ರ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ. ವಾಟ್ ಇಸ್ ದ ಮೀನಿಂಗ್ ಆಫ್ ದಿ ಪಾಪ್ಯುಲೇಷನ್, ದೆನ್ ಹೌ ಟು ಕನ್ಸಿಡರ್ ದಟ್ ಪಾಪ್ಯುಲೇಷನ್, ಆನ್ ವಾಟ್ ಬೇಸಿಸ್ ವಿ ಶಾಲ್ ಕನ್ಸಿಡರ್ ದಿ ಪಾಪ್ಯುಲೇಷನ್. ಯಾವ ಆಧಾರದ ಮೇಲೆ ನಾವು ಕನ್ಸಿಡರ್ ಮಾಡಬೇಕು. ಜನಗಣತಿಯ ಆಧಾರದ ಮೇಲೆ ಕನ್ಸಿಡರೇಷನ್ ಮಾಡೋದಾದ್ರೆ 2010 ಜನಗಣತಿಯ ಪ್ರಕಾರ ಸೀಟ್ಗಳ ವಿಭಜನೆ ಆಗಬೇಕಾಗಿತ್ತು, ಆಗಿಲ್ಲ. ಯಾಕೆ? ಈಗ ಸಂಸತ್ತಿನ ಉದ್ಘಾಟನೆ, ಹೊಸ ಸಂಸತ್ತನ್ನ ಉದ್ಘಾಟನೆ ಮಾಡಿದ್ರು. ಯಾಕೆ ಹೊಸ ಸಂಸತ್ತಿನ ಉದ್ಘಾಟನೆ ಆಯಿತು? ಎಲ್ಲದಕ್ಕೂ ಆನ್ಸರ್ ಆರ್ಟಿಕಲ್ 81 ಉಪಬಂಧ 3 ಕೊಡ್ತೈತೆ. ಅದನ್ನ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಈ ವಿಡಿಯೋದಲ್ಲಿ ನಿಮಗೆ ನೀಡಲಾಗಿರ್ತಕ್ಕಂಥ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗೈತೆ ಅಂತ ಅನ್ಕೋತೀನಿ. ಯಾಕಂದ್ರೆ ನಾನು ನಿನ್ನೆನೆ ಹೇಳಿದ್ದೆ ಏನಂತ ಹೇಳಿ ಅಂತಂದ್ರೆ, ಈ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ 2 MP ಸೀಟ್ಗಳನ್ನ ಕೊಟ್ಟಿದ್ದಾರೆ. ಕೆಲವೊಂದಿಷ್ಟು ಜಿಲ್ಲೆಗಳಿಗೆ 2-3 ಜಿಲ್ಲೆಗಳನ್ನ ಸೇರಿಸಿ ಒಂದೇ MP ಅನ್ನ ಕೊಟ್ಟಿದ್ದಾರೆ. ಯಾಕ ಅಂತೇಳಿ ಈ ವಿಡಿಯೋದಾಗ ನಿಮಗೆ ಅರ್ಥ ಆಗೈತೆ ಅಂತ ಅನ್ಕೊಂತೀನಿ. ಹೌದಾ, ಈ ಮಾಹಿತಿ ನಿಮಗೆಲ್ಲ ಅರ್ಥ ಆಗಿತ್ತು ಅಂದ್ರೆ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡ್ರಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಆಮೇಲೆ ಲೈಕ್ಸು ಕಮೆಂಟು ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 81 ಸಬ್ ಕ್ಲಾಸ್ 3ರ ಬಗ್ಗೆ ಡಿಸ್ಕಷನ್ ಮಾಡೋಣ. ವಾಟ್ ಇಸ್ ದ ಮೀನಿಂಗ್ ಆಫ್ ದಿ ಪಾಪ್ಯುಲೇಷನ್ ಅಂತೇಳಿ, ಯಾವ ಕಾರಣಕ್ಕಾಗಿ ಇಲ್ಲಿವರೆಗೂ ಸೀಟ್ಗಳ ಹಂಚಿಕೆ ಹೆಚ್ಚಾಗಿಲ್ಲ ಅಂತೇಳಿ ನೋಡೋಣ. ಅದು ಭಾರಿ ಚಂದ ಐತಿ. ದಟ್ ಇಸ್ ಅನ್ ಅಲ್ಟಿಮೇಟ್. ಇದು ಕಾನ್ಸ್ಟಿಟ್ಯೂಷನ್ ಅಲ್ಟಿಮೇಟ್. ಇದು ಅರ್ಥ ಮಾಡ್ಕೋಬೇಕಷ್ಟೇ. ಪ್ರತಿಯೊಂದು ವರ್ಡ್ ಭಾರಿ ಚಂದ ಬರ್ತಾರೆ. ದೇರ್ ಇಸ್ ನೋ, ನಿಮ್ಗೆ ಅಂಬಿಗ್ಯೂಟಿ ಬರೋದೇ ಇಲ್ಲ, ದ್ವಂದ್ವತೆ ಅನ್ನೋದು ಕಾಣಿಸೋದೇ ಇಲ್ಲ. ಅಷ್ಟು ಚಂದಾಗಿ ವಿವರಣೆಯನ್ನು ಮಾಡಿದ್ದಾರೆ. ದಟ್ ಇಸ್ ಅನ್ ಕಾನ್ಸ್ಟಿಟ್ಯೂಷನ್. ಅದಕ್ಕೆ ನಾವು ಇದನ್ನ ಸಂವಿಧಾನ ಅಂತ ಅನ್ಕೋತೀವಿ, ಸಾವಧಾನದಿಂದ ಒಪ್ಕೊಂತೀವಿ. ದೇರ್ ಇಸ್ ನೋ ಅದರ್ ವೇ. ಚಂದ ಐತಿ.
ಓದಬೇಕು, ಅರ್ಥ ಮಾಡ್ಕೋಬೇಕು. ಇರಲಿ, ಆರ್ಟಿಕಲ್ 81 ಸಬ್ ಕ್ಲಾಸ್ 3 ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.